ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಅಂತೇಳಿ, ನಂದು VTV ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇಲ್ಲಿ ನೋಡಿ, ನಾವಿವತ್ತು GKVಗೆ ಬಂದಿದ್ವಿ. ಇಷ್ಟೊಂದು ತರವೇ ತರಕಾರಿಗಳನ್ನು ಬೆಳೆದಿದ್ದಾರೆ ನೋಡಿ. ಇಲ್ಲೊಂದು ಎಕ್ಸಿಬಿಷನ್ ನಡೀತಾ ಇದೆ, ತೋಟಗಾರಿಕೆ ಕಡೆಯಿಂದ ಎಕ್ಸಿಬಿಷನ್ ನಡೀತಾ ಇದೆ ನೋಡಿ. ಕೆಂಪು ಹರವೆ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ. ಆಹಾ, ಪಾಂಡಿ ಕೆಂಪು, ಇದು ಹರವೆ ಸೊಪ್ಪು. ಇದು ಒಂದು ಜಾತಿಯ ಹರವೆ ಸೊಪ್ಪು. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೆಳೆದಿದ್ದಾರೆ. ಇದು ಪುನಃ ಹರವೆ, ದಂಟಿನ ಸೊಪ್ಪು. ನಾವೇನು ಹರವೆ ಸೊಪ್ಪು ಅಂತ ಹೇಳ್ತೀವಿ, ಇದು ದಂಟಿನ ಸೊಪ್ಪು. ಇದು ಪಾಲಕ್ ಸೊಪ್ಪು ಆಯಿತು. ಇದು ಏನೋ ನನಗೂ ಗೊತ್ತಿಲ್ಲ, ಇದನ್ನು ಕಾಯಿ ಬಿಟ್ಟಿಲ್ಲ, ಕಾಯಿ ಬಿಟ್ಟರೆ ಗೊತ್ತಾಗುತ್ತೆ. GKVಗೆ ಈ ತರಕಾರಿಗಳನ್ನು ನೋಡೋದೇ ತುಂಬ ಖುಷಿ ಕೊಡುತ್ತೆ. ಇಲ್ಲಿ ಇವತ್ತು ಸಾಧಾರಣ ಒಂದು 150-200 ಸ್ಟಾಲ್ಗಳು ಇಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ನೋಡಿ, ಬೆಂಡೆಕಾಯಿ ಸೊಪ್ಪು ಗಿಡಗಳು. ಆಮೇಲೆ ಇದು ಇದು ಏನದು, ಬಹುಶಃ ಕ್ಯಾಬೇಜ್ ಅನಿಸುತ್ತೆ. ಕ್ಯಾಬೇಜನ ಅಥವಾ ಹೂಕೋಸ ಗೊತ್ತಾಗ್ತಾ ಇಲ್ಲ. ಕ್ಯಾಬೇಜ್ ಇರಬೇಕು ಇದು ನೋಡಿದ್ರೆ. ನೀವೇ ಹೇಳಬೇಕು, ಕ್ಯಾಬೇಜ್ ಅಲ್ವಾ ಇದು? ಎಸ್, ನೀವೇ ಹೇಳಬೇಕು ಏನಂತ. ತರಕಾರಿ ನೋಡಿ, ನೋಡಿ ಎಲ್ಲ. ಇದು ಯಾವ ಸೊಪ್ಪು ಗೊತ್ತಾಗ್ತಾ ಇಲ್ಲ ನನಗೆ. ಚೆನ್ನಾಗಿ ಇದನ್ನು ಬೀಡ್ ಮ್ಯಾಟ್ಗಳನ್ನು ಹಾಕಿ ಬೆಳೆದಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಬೋರ್ಡ್ ಹಾಕಿದ್ದಾರೆ, ಯಾವುದು ಹೇಳ್ತೀನಿ ನಾನು ಇದು ಏನಂತ. ಎಸ್, ನಾನು ಅಂದ್ಕೊಂಡಾಗಿದೆ ಕ್ಯಾಪ್ಸಸಿನ್, ವಿಟಮಿನ್ C ಮತ್ತು ಮೆಣಸಿನಕಾಯಿ, ಚಿಲ್ಲಿ ಮೆಣಸಿನಕಾಯಿ ಗಿಡಗಳು ಇವೆಲ್ಲ. ಆಮೇಲೆ ಇಲ್ಲಿ ಇದು ಯಾವುದಪ್ಪ ಇಷ್ಟು ದೊಡ್ಡದಾಗಿದೆ, ಬದನೆ ಗಿಡನ ಬಾಟಲ್ ಬದನೆ ಅಂತ ಇದು. ಸೊ ಈ ಥರ ಒಂದು ಬದನೆ ಆಗೋಂಥ ಒಂದು ಗಿಡಗಳು, ಬಾಟಲ್ ಬದನೆ ಅಂತ. ಇದು ಬ್ರಿಂಜಾಲ್, ಮಾಮೂಲಿ ಬದನೆಕಾಯಿ ಬ್ರಿಂಜಾಲ್. ಆಮೇಲೆ ಇಲ್ಲಿ ಟೊಮೆಟೊ ಬೆಳೆದಿದ್ದಾರೆ. ಎಲ್ಲ ಟೊಮೆಟೊ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿತ್ತು. ತುಂಬ ಜನ ಬಂದಿದ್ದಾರೆ ನೋಡೋದಕ್ಕೆ ಅಂತ. ಸಾವಿರಾರು ಜನ ಬಂದಿದ್ದಾರೆ. ತುಂಬ ಸ್ಟಾಲ್ಸ್ಗಳಿದ್ದಾವೆ ಇವತ್ತು ಲಾಸ್ಟ್ ಡೇ. ಇದನ್ನೇನು ಅಂತ ನೋಡ್ತಾ ಇದ್ದೆ ಗಿಡಗಳನ್ನ. ಇದು ಹೋಲ್ ಬೀನ್, ಈ ಥರ ಬೀನ್ಸ್ ಆಗುವಂಥ ಗಿಡಗಳು. ಇಲ್ಲಿ ನೋಡಿ, ಇಲ್ಲೆಲ್ಲ ಬಂದರೆ ನಿಮಗೆ ವಿಶೇಷ ತಳಿಯ ಕುರಿಗಳಿದ್ದಾವೆ. ಡಿಫ್ರೆಂಟ್ ಕೈಂಡ್ ಉಣ್ಣೆ ಕುರಿಗಳು. ಹಾಗೆ ಇಲ್ಲಿ ಬಂದರೆ ನಮ್ಮ ಗೀರ್ ತಳಿಯ ಹಸುಗಳಿದ್ದಾವೆ. 4 दालियों 3 दाली कपड़े. ಗೀರ್ ತಳಿ ಹಸು ಎಷ್ಟು ಚೆನ್ನಾಗಿದೆ ನೋಡಿ.
ಇಲ್ಲಿ ವಿಭಿನ್ನ ತಳಿಯ ಕುರಿ ಇದೆ. ಇದು ಸಿಂಚನ ಮೇಕೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ವಿಭಿನ್ನವಾಗಿದೆ ಇದು. ಡಾರ್ಪರ್ ತಳಿ ಅಂತ ಇದು. ಕೈ ತೊಳ್ಕೊಳ್ಳಲ್ಲ, ಗಲೀಜಾಗ್ತದೆ ಎಷ್ಟು ಬರ್ಬೋದು? 100 kg ಬರುತ್ತೆ. 100 kg ಬರುತ್ತೆ. ಲಕ್ಷ ಎಲ್ಲಿರೋದನ್ನ ಸಾರು ಬೀಜ ಅಣ್ಣ ಇಲ್ಲಿ ಮಾರೋದು ಕೊಟ್ಟಿಲ್ಲ ಇದು ಬಿಟ್ಟರೆ ಬೇರೆ ಯಾವುದು ಇದೆ ಅಲ್ಲಿ ಮೇಕೆನೂ ಸಿಗುತ್ತೆ, ಬೇರೆ ಬೇರೆ ಥರದ ಕುರಿನೂ ಸಿಗುತ್ತೆ. ಇದರ ವಿವರ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೇನೆ, ವಿಡಿಯೋದಲ್ಲಿ ಹಾಕಿದ್ದೇನೆ. ಆ ಫೋನ್ ನಂಬರ್ ನೀವು ತೊಗೊಂಡು ನೀವು ಇದರ ಅವಶ್ಯಕತೆ ಇದ್ದರೆ ಫೋನ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ನಾನಾ ಥರದ ಮಡಿಕೆ ಪದಾರ್ಥಗಳಿದ್ದಾವೆ, ಅಗರಬತ್ತಿಗಳಿದ್ದಾವೆ, ಟವೆಲ್ಸು, ಕೊನೆಗೆ 1-2 ಅಂತ ಇದ್ದಾರೆ ಸಿಕ್ಕಾಪಟ್ಟೆ. ಇದೆಲ್ಲ ಡಿಫ್ರೆಂಟ್ ವೆರೈಟಿ ಬೀಜಗಳು, ಅದೆಲ್ಲ ಥರದ ಬೀಜಗಳಿದ್ದಾವೆ. ಚಿಕ್ಕ ಚಿಕ್ಕ ಪ್ಯಾಕೆಟಿಗೆ 30 ರೂಪಾಯಿ ಹೇಳ್ತಾ ಇದ್ದಾರೆ. ಇನ್ನೊಂದು 6-7 ಬೀಜ ಇರುತ್ತೆ, ಅದಕ್ಕೆ 30 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅವರು. ತುಂಬ ಜನ ಬಂದಿದ್ದಾರೆ ಇವತ್ತು, ಅದು ಖುಷಿ ಕೊಡ್ತಾ ಇದೆ. ಇದು ಮೇನ್ ರೋಡಿಂದ ಹೆಚ್ಚು ಕಡಿಮೆ 4 ಕಿಲೋಮೀಟರ್ ಒಳಗಡೆ ಇದೆ, ಆದರೂ ಇಷ್ಟೊಂದು ಜನ ಬಂದಿದ್ದಾರೆ ನೋಡಿ. ತೋಟಗಾರಿಕೆ ಇಲಾಖೆ ಬೇಕಾಗುವಂಥ ಪರಿಕರಗಳು. ಆಮೇಲೆ ಇಲ್ಲಿ ನೀವು ಮುಂದೆ ಬಂದರೆ ಸಾಕಷ್ಟು ತಿಂಡಿಗಳು, ಕುರ್ಕುರೆ ಐಟಮ್ಸ್ಗಳು, ಆಮೇಲೆ ತುಂಬ ಬೆಲ್ಲ, ಅದು ಇದು ಆ ಥರದ ಐಟಮ್ ತುಂಬ ಇದೆ ನೋಡಿ. ಪುಳಿಯೋಗರೆ ಗೊಜ್ಜು, ಅದು ಇದು ಮೇಲುಕೋಟೆ ಪುಳಿಯೋಗರೆ ಗೊಜ್ಜು. ಆಮೇಲೆ ಈ ಕಡೆ ಬಂದರೆ ಸ್ವೀಟ್ಗಳು, ನಾನಾ ರೀತಿಯ ವಿಧದಿಂದ ಬೆಳೆದಂಥ ತರಕಾರಿಗಳು, ಅವುಗಳ ಬೀಜಗಳು ಸಾಕಷ್ಟಿದೆ. ಇವತ್ತೇ ಲಾಸ್ಟ್ ಡೇ. ಎಣ್ಣೆಗಳು, ಅಗರಬತ್ತಿ, ಎಲ್ಲರೂ ಅವರ ಪ್ರಾಡಕ್ಟ್ಗಳನ್ನ ವಿಭಿನ್ನ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕೆ ನೋಡ್ತಾರೆ. ಅದು ನಿಜ ನೋಡಿ. ಮಾವಿನ ಹಣ್ಣಿದೆ, ಹಲಸಿನ ಹಣ್ಣಿದೆ, ರೇಟ್ಸ್ ಎಲ್ಲ ಯಾವುದೇನು ಕಡಿಮೆ ಇಲ್ಲ, ಸ್ವಲ್ಪ ಕಾಸ್ಟ್ಲಿನೇ ಇದೆ. ಯಾಕೆಂದರೆ ಸ್ಟಾಲ್ ರೇಟ್ ಇರುತ್ತಲ್ಲ ಇದರಲ್ಲಿ. ಸೀರೆಗಳು, ಆಟಿಕೆ ಸಾಮಾನುಗಳು, ತುಂಬ ಥರದ ತುಂಬ ವೆರೈಟಿಗಳಿದ್ದಾವೆ. ನಿಮ್ಗೆ ಏನೆಲ್ಲ 1 ಲಕ್ಷ ಹಿಡ್ಕೊಬಂದ್ರೂ ಆರಾಮಾಗಿ ಖಾಲಿ ಮಾಡ್ಕೊಂಡು ಹೋಗ್ಬೋದು, ಅಷ್ಟಿದೆ ಐಟಮ್ಸ್. ಏನು ಅದು ಬೆಲ್ಲದ ಪಾನಕ, ಬೇಲದ ಹಣ್ಣಿನ ಇವುಗಳು. ಡ್ರ್ಯಾಗನ್ ಫ್ರೂಟ್ ಇದೆ, ಸೊ ಈ ಥರದ ತುಂಬ ಐಟಮ್ಸ್ಗಳಿದ್ದಾವೆ. ನಾವು ಇನ್ನೊಂದಿಷ್ಟು ವೀಡಿಯೋಗಳನ್ನು ಮಾಡಿ ತೋರಿಸ್ತೀನಿ ನೋಡಿ. ಎಲೆಕ್ಟ್ರಿಕಲ್ ಐಟಮ್ಗಳೆಲ್ಲ ಇದ್ದಾವೆ ಅಲ್ಲಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಮುಗಿಸ್ತೀನಿ. ಕೆಲವೊಂದಷ್ಟು ಗಿಡಗಳನ್ನು ತೊಗೋಬೇಕು ಅಂತ ನನಗೆ ಬಂದಿದ್ದು.
ನೋಡೋಣ ಗಿಡಗಳು ಈ ಕಡೆ ಎಲ್ಲ ಗಿಡಗಳಿದ್ದಾವೆ. ಈ ಕಡೆ ಹೋಗ್ತೀನಿ. ಮಂಗನಿಗೆ ಕಲ್ಲು ಹೊಡೆಯೋ ಕೋವಿ ಅಂತೆ. ಎಲ್ಲ ಮನೆಗೆ ಬಳಸುವಂಥ ಗಿಡಗಳು, ಮನೆಯಲ್ಲಿ ಬಳಸುವಂಥ ಗುಲಾಬಿ ಗಿಡಗಳು. ಒಟ್ಟಿನಲ್ಲಿ ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ. ನೀವು ತೋಟಗಾರಿಕೆ ಆಸಕ್ತಿ ಇದ್ದರೆ ಬಂದು ಎಷ್ಟು ಬೇಕೋ ಅಷ್ಟು ತಗೊಂಡು ಫುಲ್ ಖುಷಿಯಾಗಿ ಹೋಗ್ಬೋದು. ಇದು 120. ಇದು ಕ್ಯಾಂಡಿ, ಆಮ್ಲ ಕ್ಯಾಂಡಿ, ಒಲೆಯಲ್ಲಿ ಬಿದ್ದು ಒಲೆಯಲ್ಲೇ ಮಾಡಿರೋದು. ಇದಕ್ಕೆ ಲೆಮನ್ ಗ್ರಾಸ್, ಪೆಪ್ಪರ್, ಸಾಲ್ಟ್, ಶುಂಠಿ, ಏಲಕ್ಕಿ ಜಾಗರಿ ಹಾಕಿ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ. ಇನ್ನೂ ಸ್ವಲ್ಪ ತೋರಿಸ್ಬೇಕಂತ ಅನ್ನಿಸ್ತಾ ಇದೆ ನನಗೆ. ಆದರೂ ಸಾಕು, ಈಗಾಗಲೇ 8-10 ನಿಮಿಷ ಆಯಿತು ವಿಡಿಯೋ. ಬಿಲ್ವ ಮಿಲ್ಕ್ ಶೇಕು, ಬಿಲ್ಲು ಪತ್ರೆ ಗಿಡ ಇದೆ, ಒಂದು ಬೇಕು ನನಗೆ ಅಲ್ವಾ. ಸರಿ, ತಗೊಂಡು ನೋಡ್ತೀನಿ ಎಷ್ಟು ಅಂತ ನೋಡಿ.